ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರ ಮನೇಲೂ ಸೀರೆಗಳಂದರೆ ಒಂಥರ ಸ್ಪೆಷಲ್ ಸೆಂಟಿಮೆಂಟ್. ತೊಗೊಳ್ಳುವಾಗ ಎಷ್ಟು ಆಸೆಯಿಂದ ತೊಗೋತಾರೋ ಉಟ್ಕೊಳ್ಳುವಾಗಲೂ ಅಷ್ಟೇ ಆಸೆಯಿಂದ ಉಟ್ಕೋತಾರೆ. ಆಮೇಲೆ ಅಷ್ಟೇ ಆಸೆಯಿಂದ ಅದನ್ನು ಎತ್ತಿಟ್ಬಿಡ್ತಾರೆ. ನಮ್ಮ ಅಮ್ಮನ ಹತ್ರ ಈ ಥರ ಎಷ್ಟು ಸ್ಯಾರಿಗಳಿದ್ದಾವೆ ಗೊತ್ತಾ? ಸೀರೆಗಳ ಮೇಲಿರೋ ಪ್ರೀತಿಯಿಂದ ಅದನ್ನು ಭದ್ರವಾಗಿ ಎತ್ತಿಡ್ತಾರೆ. ಅಂಥದನ್ನು ನಾನೇನು ಮಾಡ್ತೀನಿ ಗೊತ್ತಾ? ಅದರಲ್ಲಿ ಹೊಸ ಡ್ರೆಸ್ನ ಹೊಲಿಸ್ಕೋತೀನಿ. ಸೊ ನಾವ್ಯಾಕೆ ಆ ಐಡಿಯಾನ ನಮ್ಮ ರಾಜನಂದಿನಿ ಸೀರೆಗಳ ಮೇಲೆ ಅಪ್ಲೈ ಮಾಡಬಾರ್ದು? ಅಂದರೆ ಯಾವ ಥರ? ಅಂದರೆ ಸರ್, ಪ್ರತಿಯೊಬ್ಬರು ಸೀರೆ ತೊಗೊಂಡ್ಮೇಲೆ ಅವ್ರಿಗೆ ಅದ್ರ ಮೇಲೆ ಅವ್ರದ್ದೇ ಆದ ಸ್ಪೆಷಲ್ ಸೆಂಟಿಮೆಂಟ್ ಇರುತ್ತೆ. ಹಬ್ಬಕ್ಕೆ, ಮದುವೆಗೆ ಸೀರೆಗಳು ತೊಗೊಂಡಿರೋ ನೆನಪಿರುತ್ತೆ. ಆದರೆ ಅದನ್ನು ಹಾಗೆ ಬಿಸಾಕೋಕ್ಕೆ ಯಾರಿಗೂ ಮನಸ್ಸಿರಲ್ಲ ಸರ್. ಅದರಲ್ಲೂ ಮುಖ್ಯವಾಗಿ ತವ್ರ ಮನೆಯಿಂದ ಬರೋ ಸೀರೆ ಅಂದರೆ ಹೆಣ್ಮಕ್ಳಿಗೆ ಜೀವ ಸರ್. ಅಮ್ಮನ ಸೀರೆನ ನೆನಪಿಗೆ ಅಂತ ತವ್ರ ಮನೆಗೆ ತೊಗೊಂಡೋಗ್ತಾರೆ. ಆದರೆ ಅಲ್ಲಿ ತೊಗೊಂಡೋಗಿ ಹಾಗೆ ಅದನ್ನೇ ಎತ್ತಿಟ್ಬಿಡ್ತಾರೆ. ಅದನ್ನು ಹಾಗೆ ಎತ್ತಿಡೋ ಬದಲು ಅದರಲ್ಲಿ ಡ್ರೆಸ್ ಹೊಲ್ಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಇಂಟ್ರೆಸ್ಟಿಂಗ್. ಡೈರೆಕ್ಟರ್ ಹೆಂಗಸು ಎಮೋಷನ್ಗೆ ಕೈ ಹಾಕ್ಬಿಡ್ಲಿ ಹುಡುಗಿ. ಮುಂದುವರ್ಸು. ಮಿಡಲ್ ಕ್ಲಾಸ್ ಜನರಿಗಿರೋ ಮುಖ್ಯವಾದ ಕ್ವಾಲಿಟಿ ಸರ್ ಇದು. ಯಾವುದನ್ನೇ ತಗೊಂಡ್ರು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಬೇಕು ಅನ್ನೋದು. 2 ರೂಪಾಯಿನೂ ನಾವು ಆಟೋದವ್ರ ಹತ್ರ ಬಿಡಲ್ಲ ಗೊತ್ತಾ? ನಮ್ಮ ಹತ್ರ ತಗೊಂಡಿರೋ ಸೀರೆಗಳನ್ನ ನಾವು ಡ್ರೆಸ್ಸಾಗಿ ಹೊಲ್ಸ್ಕೊಡ್ತೀವಿ ಅಂತ ಮಾಡಿದ್ರೆ ಪೈಸಾ ವಸೂಲ್. ಬೇರೆ ಬ್ರ್ಯಾಂಡ್ ಸೀರೆಗಳಿಗಿಂತ ನಮ್ಮ ರಾಜನಂದಿನಿ ಸೀರೆಗಳನ್ನೇ ಪ್ರಿಫೇರ್ ಮಾಡ್ತಾರೆ. ವಾವ್, ವೆರಿ ಇಂಪ್ರೆಸಿವ್. ಇಷ್ಟು ವರ್ಷ ನಮ್ಗೆ ಯಾಕೆ ಈ ಯೋಚನೆ ಬರಲಿಲ್ಲ ಅನ್ನೋದೇ ನಮ್ಗೆ ಆಶ್ಚರ್ಯ. ಅನು, ವೆರಿ ಗುಡ್. ಹಾಂ, ಇನ್ಫ್ಯಾಕ್ಟ್ ಸರ್, ನಾವು ಹೀಗೆ ಮಾಡೋದ್ರಿಂದ ಸೀರೆ ರೀಸೈಕ್ಲಿಂಗು ಆಗುತ್ತೆ, ನಮ್ಮ ಕಸ್ಟಮರ್ ಜಾಸ್ತಿ ಕೂಡ ಆಗ್ತಾರೆ. ಗುಡ್, ಬ್ರಿಲಿಯಂಟ್ ಐಡಿಯಾ. ಇದು ನಿಮಗೆ ಉಳಿತು? ಈ ಐಡಿಯಾದ ಹೆಸರೇ ಇಡ್ಲಿ ಉಪ್ಪಿಟ್ಟು. ಇಡ್ಲಿ ಉಪ್ಪಿಟ್ಟ? ಹಾಂ ಸರ್, ನಮ್ಮ ಮನೆಗಳಲ್ಲಿ ಏನಾದರೂ ಇಡ್ಲಿ ಮಿಕ್ಕಿದ್ರೆ ಆ ಇಡ್ಲಿನ ಪುಡಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಕು, ಇಡ್ಲಿ ಉಪ್ಪಿಟ್ಟು ರೆಡಿ. ಈ ಕಡೆ ತಿಂಡಿನೂ ಆಯಿತು, ಇಡ್ಲಿನೂ ವೇಸ್ಟ್ ಆಗಲಿಲ್ಲ. ಸೇಮ್ ಟೆಕ್ನಿಕ್ಕು ಸರ್. ಯಾವ್ದು ಹಳೇದಾಗಿದೆಯೋ ಅಥವಾ ಯಾವ್ದು ವೇಸ್ಟ್ ಆಗ್ತಿದೆಯೋ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸಾಕು, ಹೊಸ ಪ್ರಾಡಕ್ಟೇ ರೆಡಿ ಆಗುತ್ತೆ ಸರ್. I have a question. You see, ಥಿಯರಿಟಿಕಲಿ ಈ ಥರ ಎಲ್ಲ ಮಾತಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟಿಕಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಾದರೂ ಹೇಗೆ? ದಟ್ಸ್ ಕರೆಕ್ಟ್. ಈ ಪ್ರಾಡಕ್ಟ್ನ ಹೇಗೆ ಎಕ್ಸಿಬಿಟ್ ಮಾಡಬೇಕು ಅಂತ ನಾವು ಇದ್ರ ಬಗ್ಗೆ ಮಾತಾಡಲೇಬೇಕು. ಐಡಿಯಾ ಹೇಳಿದ್ದಾರೆ ಅಂತಂದರೆ ಅವ್ರ ಹತ್ರನೇ ಅದನ್ನು ನಡೆಸೋ ಪ್ಲ್ಯಾನ್ ಸಹ ಇರುತ್ತೆ ಅಲ್ವಾನು? ಅರಿಯ ಸರ್, ಲಂಚ್ ಟೈಮ್ ಆಯಿತು, ನೀವಿನ್ನೂ ಯುವಕರ ಥರ ಇದ್ದೀರಾ. ನನಗೆ ಸ್ವಲ್ಪ ಶುಗರ್ ಇದೆ. ಫೈನ್, ಲೆಟ್ಸ್ ಬ್ರೇಕ್ ಫಾರ್ ಲಂಚ್. ಸರಿ ಸರ್. ಅನು, ಅಷ್ಟರಲ್ಲಿ ಪ್ರಿಪೇರ್ ಮಾಡ್ಕೋ. ಎಸ್ ಸರ್. ಈ ಪ್ಲ್ಯಾನ್ನ
ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊಂಬ. ಓಕೆ? ಹೇಗಾಯ್ತನು? ಆಲ್ ಗುಡ್. ಯಾ ಸ್ವಪ್ನ, ಎಲ್ಲ ಚೆನ್ನಾಗಾಯ್ತು. ಓ ಸರಿ ಬಾ, ಹಾಗಾದರೆ ಊಟಕ್ಕೆ ಹೋಗೋಣ. ಇಲ್ಲ ಸ್ವಪ್ನ, ನೀನು ಹೋಗಿರು, ನಂಗೆ ಸ್ವಲ್ಪ ಪ್ರಿಪೇರ್ ಆಗೋದಿದೆ, ನಾನು ಆಮೇಲೆ ಬರ್ತೀನಿ. ಹಲೋ ಅಪ್ಪ, ಬ್ಯುಸಿ ಇದ್ದೀರಾ? ಏನಿಲ್ಲ, ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. Oh, you are already here? ತುಂಬ ಕ್ಲೆವರ್ ಇದ್ದಾರೆ. ಊಟ ಮಾಡಿದೆ ನಾನು. ಎಸ್ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ, ಸೊ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಎಸ್, ವಿ ಆರ್ ರೆಡಿ. ಅನು ಮೇಡಮ್, ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದೀವಿ, ಶುರು ಮಾಡಿ. ಎಸ್ ಸರ್. ಸರ್, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಜನಂದಿನಿ ಕ್ವಾಲಿಟಿಯಲ್ಲಿ ನಂಬರ್ 1. ಮಾರ್ಕೆಟಲ್ಲಿ ಬೇರೆ ಸೀರೆಗಳಿಗಿಂತ ನಮ್ಮ ರಾಜನಂದಿನಿ ಸೀರೆಗಳೇ ತುಂಬ ಬಾಳಿಕೆ ಬರೋದು. ಹಾಗಾಗಿ ನಾವು ಒಂದು ಹೈಯೆಸ್ಟ್ ಪೀಕ್ ಪಾಯಿಂಟ್ವರೆಗೂ ಹೋಗಿ ಆಮೇಲೆ ನಿಂತು ಹೋಗಿದ್ದು. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಬಿಸ್ನೆಸ್ ಆಗ್ತಿಲ್ವಾ? ಇದೆ ಅಂತ ವಿಚಿತ್ರ. ಅಂದರೆ ಸರ್, ಫಾರ್ ಎಕ್ಸಾಂಪಲ್, ಹೈ ಕ್ವಾಲಿಟಿ ವಾಚ್ನ ತಯಾರು ಮಾಡೋ ಕಂಪ್ನಿಗಳು ಲಾಸಲ್ಲಿರೋದನ್ನ ನಾವು ಕೇಳಿರ್ತೀವಿ. ಜನ ಹೊಸ ವಾಚ್ಗಳನ್ನ ತಗೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋ ವಾಚು ಇನ್ನೂ ಬಾಳಿಕೆಯಲ್ಲಿದ್ದಾವೆ. ಸೇಮ್ ಅದೇ ಸಿಚುವೇಶನ್ ಸರೇ ನಮ್ದು. ನಾವು ತಯಾರು ಮಾಡ್ತಿರೋ ಕ್ವಾಲಿಟಿ ಸೀರೆಗಳು ತುಂಬ ಬಾಳಿಕೆ ಬರ್ತಿದ್ದಾವೆ, ಆದರೆ ಅದು ಮರು ಬಾಳಿಕೆ ಆಗ್ತಿಲ್ಲ. ಆ ಕಾರಣಕ್ಕೆ ಅದನ್ನು ನಾವು ಡ್ರೆಸ್ ಹೊಲ್ಸೋ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಅದು ಹೇಗೆ?